ನಮಸ್ಕಾರ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ತಾನೇ ಬಿಗ್ ಬಾಸ್ ಪ್ರೋಮೋ ನೋಡಿದೆ. ವಿಡಿಯೋ ಮಾಡಬೇಕಾಗಿತ್ತು, ಸ್ವಲ್ಪ ಡಿಲೇ ಆಯಿತು. ಏನಂದರೆ ಮ್ಯಾಟ್ರು, ರಿಷಾ ಗೌಡ ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಳೆ, ಹೊಡೆದವಳೆ. ಅದು ಏನು ಸುಮ್ಮನೆ ಹೊಡೆದಿಲ್ಲ, ಜೋರಾಗಿ ಬೇಕಂತಲೇ ಹೊಡೆದವಳೆ. ಇದನ್ನೆಲ್ಲ ಬಿಗ್ ಬಾಸ್ ಟೀಮ್ ಅವರು ನೋಡಿಕೊಂಡು ಪ್ರೋಮೋ ಎಲ್ಲ ರಿಲೀಸ್ ಮಾಡ್ತಾವ್ರೆ. ಅವಳನ್ನ ಎಲಿಮಿನೇಟ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಎಪಿಸೋಡ್ ನೋಡಿದ್ರೆ ಗೊತ್ತಾಗೋದು. ಸುಮ್ಮನೆ ಖಾಲಿ ಮಾತಾಡಬಾರ್ದು, ಇರಲಿ. ಪ್ರೋಮೋದಲ್ಲಿ ತೋರಿಸವ್ರೆ. ಆದರೂ ಗಿಲ್ಲಿ ಮೇಲೆ ಒಂದು 3-4 ದಿವಸದಿಂದ ಎಲ್ಲರೂ ತಿಕ್ಕ ಹುರ್ಕೊಂಡವ್ರೆ, ಟಾರ್ಗೆಟ್ ಮಾಡ್ತಾವ್ರೆ. ಗಿಲ್ಲಿನ ಕಂಡ್ರೆ ಯಾರಿಗೂ ಆಗ್ತಾಯಿಲ್ಲ. ಇವಳು ಬಂದಿದ್ದು 3-4 ದಿವಸ ಸುಮ್ಮನೆ ಗಿಲ್ಲಿ ತಿಕ್ಕನೇ ಹಿಡ್ಕೊಂಡು ಓಡಾಡಿಕೊಂಡು ಅವಳು ಬೆಳೆ ಬೇಯಿಸ್ಕೊಂಡು, ಅವ್ನಿಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ಸ್ಕ್ರೀನ್ ಸ್ಪೇಸನ್ ಜಾಸ್ತಿ ಇದೆ, ಆಡಿಯನ್ಸ್ ಜಾಸ್ತಿ ಇದ್ದಾರೆ ಅಂತೆಲ್ಲ ಗೊತ್ತಾಗಿ ಅವಳು ಅವನ ಜೊತೇಲಿ ಇದ್ದು ಅವಳು ಏನೇನು ಬೇಕೋ ಎಲ್ಲ ಮಾಡ್ಕೊಂಡ್ಳು. ಇವಾಗ ಸ್ವಲ್ಪ ಅವ್ನು ದೂರ ಮಾಡಿರೋದಕ್ಕೆ ಅವನ ಮೇಲೆ ತಿಕ್ಕ ಹುರ್ಕೊಂಡವಳೆ. ಇದನ್ನೆಲ್ಲ ಸಹಿಸ್ಕೊಂಡು ಅವ್ನು ಸುಮ್ಮನೆ ಅವನೇ ಪಾಪ, ಅವ್ನು ಯಾರಿಗೂ ಏನೂ ಮಾಡ್ತಾಯಿಲ್ಲ. ಅವ್ನ ಪಾಡಿಗೆ ಅವ್ನು ಆಡ್ತಾವನೆ, ಎಲ್ರಿಗೂ ನಗಿಸ್ಕೊಂಡು ಎಂಟರ್ಟೈನ್ ಮಾಡಿಕೊಂಡು ಚೆನ್ನಾಗಿ ಆಡ್ತಾ ಇರೋದಂದರೆ ಗಿಲ್ಲಿ ಒಬ್ಬನೇ. ಇನ್ನೆಲ್ಲರೂ ವೇಸ್ಟ್ ನನ್ನ ಮಕ್ಕಳೇ. ಪಾಪ ಅವಳು ರಕ್ಷಿತಾ ಒಬ್ಬಳು ಚೆನ್ನಾಗಿ ಆಡ್ತಾವಳೆ, ಸಪೋರ್ಟ್ ಮಾಡ್ತಾವಳೆ. ಜುಮ್ಮರ್ ರಘು ಅವರು ಬಿಟ್ಟರೆ ಇನ್ನು ಯಾರು ಅಷ್ಟೊಂದು ಹೇಳ್ಕೊಳಂಗೇನಿಲ್ಲ, ಎಲ್ಲ ವೇಸ್ಟೇ. ಇವಳು ಕಾವ್ಯ ಅಂತೂ ದೊಡ್ಡ ಊಸರು ಒಳ್ಳೆ. ಇವಳಿಗಂತೂ ಏನು ಹೇಳಿದ್ರು ಸರಿ ಇರಲ್ಲ. ಜೊತೇಲಿ ಇದ್ಕೊಂಡು ಬೆನ್ನಿಗೆ ಚೂರಿ ಅಂತಾರಲ್ಲ, ಅಂಥವಳು ಇವಳು. ಮ್ಯಾಟ್ರಿಗೆ ಬರೋಣ, ಇದೆಲ್ಲ ಬಿಟ್ಟಾಕ್ರಿ. ಬೆಳಗ್ಗೆ ಇವಳು ರಿಷಾ ಗೌಡ ಸ್ನಾನ ಮಾಡ್ತಾ ಇರ್ತಾಳೆ. ಇವನು ಬಕೆಟ್ ಕೊಡು ರಿಷಾ ಅಂತ ಒಳ್ಳೆ ಮಾತನಲ್ಲೇ ಕೇಳ್ತಾ ಇರ್ತಾನೆ. ಎಷ್ಟೊತ್ತಾದರೂ ಅವಳು ಬೇಕಂತಾನೆ ಕೊಡಲ್ಲ, ಒಳಗಡೆನೇ ಇರ್ತಾಳೆ ಬಾತ್ರೂಮಲ್ಲಿ ಲಾಕ್ ಹಾಕ್ಕೊಂಡು. ಇವನು ಸರಿ ಆಯಿತು ಅಂದ್ಬಿಟ್ಟು ಎಷ್ಟೊತ್ತಂತ ನೋಡ್ತಾನೆ. ಹೋಗ್ಬಿಟ್ಟು ಬೆಡ್ರೂಮಲ್ಲಿರೋ ಬಟ್ಟೆಗಳನ್ನೆಲ್ಲ ತಂದು ಬಾತ್ರೂಮ್ ಹತ್ರ ಬಿಸಾಕ್ದ. ಇವಳು ಬಾತ್ರೂಮಿಂದ ಈಚೆ ಬಂದ್ಲು, ಅವನು ಬೆಡ್ರೂಮಿಂದ ಈಚೆ ಬರ್ತಾ ಇದ್ದ. ಇವಳು ಏಕ್ದಮ್ ಬೆನ್ನ ಮೇಲೆ, ಅದೇನು ಗೊತ್ತಿಲ್ದಿರೋ ಹೊಡೆದಿಲ್ಲ, ಅನ್ಕಾನ್ಷಿಯಸ್ಲಿ ಅವಳಿಗೆ ಗೊತ್ತಿತ್ತು. ಬೇಕು ಅಂತಾನೆ ಸರಿಯಾಗಿ ಹೊಡೆದವಳೆ ಬೆನ್ನಿಗೆ, ಚಟೀರ್ ಅಂತ ಸರಿಯಾಗಿ ಹೊಡೆದವಳೆ ಬೆನ್ನಿಗೆ. ಬಿಗ್ ಬಾಸ್ ಅವರು ಇದನ್ನೆಲ್ಲ ನೋಡ್ಕೊಂಡು ಅದು ಹೆಂಗೆ ಸುಮ್ಮನೆ ಅವ್ರು ಅಂತ ಗೊತ್ತಿಲ್ಲ. ಇವನು ವಾಪಸ್ಸೇನು ಕೈ ಮಾಡಿಲ್ಲ, ಇಲ್ಲ ತೊಳ್ಳಿಲ್ಲ, ಏನೂ ಮಾಡಿಲ್ಲ. ಇಷ್ಟೆಲ್ಲ ಆದಮೇಲೆ ಇವಳು ಸೀದಾ ಅವ್ನ ಬೆಡ್ರೂಮ್ಗೆ ಹೋಗ್ಬಿಟ್ಟು ಇರಾಬಾರ ಬಟ್ಟೆ ಎಲ್ಲ ಕಿತ್ತು ಬಿಸಾಕ್ತಾಳೆ. ತುಂಬ ಅಂದರೆ ತುಂಬ ವರ್ಸ್ಟಾಗಿ ಬಿಹೇವ್ ಮಾಡ್ತಾಳೆ. ಬಟ್ಟೆ ಎಲ್ಲ ಕಿತ್ತು ಬಿಸಾಕಿ ಕಾಲಲ್ಲೆಲ್ಲ ಒದ್ದಿ ಬಿಸಾಕ್ತಾಳೆ. ತಿರ್ಗಾ ತೊಳ್ತಾ ಇರ್ತಾಳೆ. ಏನು ಹೊಟ್ಟೆಗೆ ಮೇಲೆ ಬೆನ್ನ ಮೇಲೆ ಹಿಂಗೆ ಕೈ ಹಿಡ್ಕೊಂಡು ತಳ್ತಾ ಇರ್ತಾಳೆ. ರಕ್ಷಿತಾ ಒಬ್ಬಳೇ ಸೆಂಟ್ರಿಗೆ ಬರ್ತಾಳೆ. ಹೊಡಿಬೇಡಿ ಅಂದ್ಬಿಟ್ಟು ಸೆಂಟ್ರಲ್ಲಿ ಬರ್ತಾಳೆ. ಮತ್ತು ನಿಲ್ಲಿಸ್ತಾ ಇರ್ತಾಳೆ, ಜಗಳನ ಸ್ಟಾಪ್ ಮಾಡೋಕ್ಕೆ ನೋಡ್ತಾಳೆ. ಗಿಲ್ಲಿಗೆ ಹೊಡೆಯೋದನ್ನು ತಪ್ಪಿಸ್ತಾಳೆ ಪಾಪ ಅವಳು ರಕ್ಷಿತಾ. ಇನ್ನು ಎಲ್ಲರೂ ವೇಸ್ಟ್ ನನ್ನ ಮಕ್ಕಳು. ಅವ್ನು ಧನುಷ್ ಕ್ಯಾಪ್ಟನು, ಒಟ್ಟು ವೇಸ್ಟ್ ನನ್ನ ಮಗ. ಅವನು ನಿಂತ್ಕೊಂಡು ನೋಡ್ತಾವನೆ. ಇಡೀ ಕಂಟೆಸ್ಟೆಂಟ್ಸ್ ಎಲ್ಲ ನಿಂತ್ಕೊಂಡು ನೋಡ್ತವ್ರೆ ಮನೆಯವರೆಲ್ಲ. ಅಶ್ವಿನಿ ಗೌಡ ಅವ್ನು ಮಾಡ್ದ ಅಂದ್ಬಿಟ್ಟು ನೀನು ಮಾತಾಡಿದೆ ಸರಿ ಇರಲ್ಲ ಅಂದ್ಬಿಟ್ಟು ಅವಳು ಒಬ್ಬಳು ಏನೋ ಅವ್ನು ಮಾತಾಡೋಳೆ. ಬಿಟ್ಟರೆ ಇನ್ನು ಯಾರು ಕೂಡ ಅವ್ನಿಗೆ ಸಪೋರ್ಟಾಗಿ ಬಂದಿಲ್ಲ. ಇರಲಿ, ಇಷ್ಟೆಲ್ಲ ಆಗ್ತಾಯಿದ್ರು ನೋಡಿಕೊಂಡು ಸುಮ್ಮನೆ ಇದ್ದರು. ಗಿಲ್ಲಿ ಯಾವುದೇ ಥರ ಅವಳಿಗೆ ವಾಪಸ್ಸು ಬೈದವನೋ ಇಲ್ಲೋ ಗೊತ್ತಿಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಲ್ಲ. ಇದನ್ನೆಲ್ಲ ಬಿಗ್ ಬಾಸ್ ಟೀಮ್ ಅವ್ರು ನೋಡಿಕೊಂಡು ಅದೇನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು. ಹೋದ್ಸರಿ ಇದೇ ಥರ ಭವ್ಯಗೌಡನೂ ಅಷ್ಟೇ ಆಟಾಡ್ತಾ ಬರದಲ್ಲಿ ಹನುಮಂತ ಅಣ್ಣಂಗೆ ಹೊಡೆದಿದ್ದು. ಸುದೀಪ್ ಸರು ಅಷ್ಟಕ್ಕೆ ಬಿಗ್ ಬಾಸ್ ಟೀಮ್ ಅವರು ಇದು ಬೇಕು ಅಂತ ಆಗಿರೋದಲ್ಲ ಅಂತೇಳಿ ಸುಮ್ಮನೆ ಆಗಿ ಬಿಟ್ಟವ್ರೆ. ಇದನ್ನು ಏನಾದರೂ ಅವ್ರು ಹಂಗೆ ಬಿಟ್ಟರೆ ಬಿಗ್ ಬಾಸ್ ಮೇಲೆ ಬರೋ ರೆಸ್ಪೆಕ್ಟ್ ಎಲ್ಲ ಹೋಗುತ್ತೆ. ನಿಜವಾಗ್ಲೂ ಅವ್ರು ನಂಬಿಕೆ ಕಳ್ಕೊತಾರೆ. ಕಳಿಸ್ಲೇಬೇಕು. ಇದು ಗೊತ್ತಿಲ್ಲದೆ ಆಗಿರೋದಲ್ಲ, ಗೊತ್ತಿದ್ದು ಆಗಿರೋದು. ಬೇಕಂತ ಹೊಡೆದಿರೋದು. ಯಾವುದೇ ಅಷ್ಟೇ, ಏನು ಮಾತಲ್ಲೇ ಇರಬೇಕು, ಆಟಲ್ಲೇ ಇರಬೇಕು. ಕೈ ಮಾಡೋ ತನಕ ಹೋಗ್ಬಾರ್ದು. ನ್ಯಾಯ ಎಲ್ಲರಿಗೂ ಒಂದೇ. ಜಸ್ಟಿಸ್ ಸಿಗ್ಬೇಕು ಅವನಿಗೆ. ಅದೇ ಇವನೇನಾದರೂ ಮಾಡಿದರೆ ಇದನ್ನು ತುಂಬ ಹೈಲೈಟ್ ಮಾಡಿಬಿಡೋರು. ಇಡೀ ಮನೆಯವರೆಲ್ಲ ತಿರುಗಿ ಬೀಳ್ಬಿಡೋರು ಇನ್ಮೇಲೆ. ಗಿಲ್ಲಿಗೆ ಸಪೋರ್ಟ್ ಮಾಡಿರಿ, ಗಿಲ್ಲಿನ ಜಸ್ಟಿಸ್ ಸಿಕ್ಕೋವರೆಗೂ ಸಪೋರ್ಟ್ ಮಾಡೋಣ. ಮತ್ತು ಇನ್ನು ಮಾತಾಡೋಕ್ಕೇನೂ ಇಲ್ಲ. ಇವಳು ಬಂದು ಒಂದು ವಾರಕ್ಕೆ, ಅದು ಲಾಸ್ಟಲ್ಲಿ ಉಳ್ಕೊಂಡಿದ್ದೆ ಇವಳನ್ನ ಫಸ್ಟು ಮನೆಗೆ ಕಳಿಸ್ಬೇಕು. ವೀಕೆಂಡ್ ಗಂಟೆ ಇಟ್ಕೊಳೋದು ಬೇಕಾಗಿಲ್ಲ. ಕಿಚ್ಚ ಸುದೀಪ್ ಸರ್ ಆಗಲಿ, ಬಿಗ್ ಬಾಸ್ ಟೀಮ್ ಅವರಾಗಲಿ, ನಮ್ಮ ಆಡಿಯನ್ಸ್ಗೆ ಅಷ್ಟೊಂದು ವೆಯ್ಟ್ ಮಾಡೋ ಪೇಷನ್ಸ್ ಇಲ್ಲ. ದಯವಿಟ್ಟು ರಿಷಾ ಗೌಡನ ಮನೆಗೆ ಕಳಿಸ್ರಿ ಅಷ್ಟೇ, ಇನ್ನೇನು ಹೇಳೋಕ್ಕಿಲ್ಲ. ಇದೊಂದು ರಿಕ್ವೆಸ್ಟ್ ಅಂತಾದರೂ ಅಂದ್ಕೊಳ್ರಿ, ಏನಾದರೂ ಅಂದ್ಕೊಳ್ರಿ. ದಯವಿಟ್ಟು ರಿಷಾ ಗೌಡನ ಎಲಿಮಿನೇಟ್ ಮಾಡಿರಿ. ಗಿಲ್ಲಿಗೆ ಸಪೋರ್ಟ್ ಮಾಡೋಣ, ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ನಮಸ್ಕಾರ, ಸಿಗೋಣ.